ಪ್ರೀತಿಯ ನನಗೊಂದು ತಾಯಿ ಸ್ಥಾನ ಕೊಟ್ಟಂತ ಫಸ್ಟ್ ನಾನು ಜಯಂತಿಯಮ್ಮ ಬಗ್ಗೆ ಹೇಳ್ತೀನಿ. ಅವರ ಜಯಂತಿಯಮ್ಮದವ್ರದ್ದೊಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಆ್ಯಕ್ಟ್ ಮಾಡಿದಾಗ್ಲೂ ಹಾಗೆ ಅದಕ್ಕಿಂತ ಮುಂಚೆನೂ ನಮಗೆ ಪರಿಚಯ ಇತ್ತು. ನಾವೆಲ್ಲ ಕಲಾವಿದ್ರ ಸಂಘ ಅಲ್ಲಿ ಸೇರ್ತಾ ಇದ್ವಿ. ಆಗ ಅಣ್ಣವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಧ್ಯಕ್ಷರಾಗಿದ್ದರು, ಅಂಬರೀಷ್ ಅವರಿದ್ದರು. ಹಾಗಾಗಿ ನನಗೆ ಏನಾಗ್ತಿತ್ತು, ಜಯಂತಿಯಮ್ಮ ನಾವೆಲ್ಲ ಊರು ಬಿಟ್ಟು ಬಂದಿದ್ದೀವಿ, ನಮಗೊಂದು ತಾಯಿ ಸ್ಥಾನ ಕೊಟ್ಟು ಎಲ್ಲೇ ಸಿಕ್ಕಿದ್ರು ಎದೆಗೆ ಅಪ್ಕೊಂಡು ತುಂಬ ಪ್ರೀತಿಯಿಂದ ಮಾತಾಡಿಸುವಂಥ ಒಂದು ಆ ತಾಯಿ. ಓಕೆ, ಈಗಿಲ್ಲ, ನನಗೆ ಅವ್ರು ನೆನೆಸ್ಕೊಂಡ್ರೆ ತುಂಬಾ ಇದಾಗುತ್ತೆ. ಆಮೇಲೆ ಭಾರತೀಯಮ್ಮನೂ ಅಷ್ಟೇ, ಅವರು ಅಷ್ಟು ಪ್ರೀತಿಯಿಂದ ನಾವು ಅವರೆಲ್ಲ ಎಲ್ಲೋ ಬೆಳೆದಿದ್ರು, ನಾವೆಲ್ಲ ಆಗತಾನೆ ಹೆಜ್ಜೆ ಇಡ್ತಿದ್ವಿ. ಆ ಹೆಜ್ಜೆ ಇಟ್ಟಾಗ ಅಯ್ಯೋ ಈಗ ಬಂದಿದ್ದಾರೆ ಅಂತ ಹೇಳೋ ಥರ ಭೇದ ಭಾವ ಇರಲಿಲ್ಲ. ಸರಿಸಮವಾಗಿ ಪ್ರೀತಿಸೋರು, ಸರೋಜದೇವಿ ಅಂತ ಅವರೆಲ್ಲ ಒಂಥರ ದೇವತೆಗಳು. ಅವರೆಲ್ಲ ನಾವೆಲ್ಲ ಅವ್ರು ನೋಡ್ಕೊಂಡು ಬೆಳೆದಿದ್ದೀವಿ. ಹಾಗಾಗಿ ನಮಗೆ ಸ್ವಲ್ಪ ಒಂದು ಇದನ್ನ ಇಟ್ಕೊಂಡು ಅದೇ ಅವ್ರು ನೋಡ್ಕೊಂಡು ಬೆಳೆದಿದ್ದಕ್ಕೆ ಸ್ವಲ್ಪ ಅದೇ ಇದೆ ನನಗೆ. ಆಮೇಲೆ ಈಗ ತಾರ ಹಾಗೆ ತುಂಬಾ ಒಳ್ಳೆ ಹೆಲ್ಪಿಂಗ್ ನೇಚರ್. ಕೆಲವು ಸಿನಿಮಾಗಳಲ್ಲಿ ಹೋಗೇ ಮಾಡು, ಅವ್ರು ಮಾಡ್ತಿದ್ದಾರೆ ಹೋಗಿ ಮಾಡು, ಆ ಥರ ಎಲ್ಲ ಹೆಲ್ಪಿಂಗ್ ನೇಚರ್. ಯಾವ ರೀತಿ ಮಾತಾಡಿಸ್ತಿದ್ರು ಮೇಡಮ್ ಪ್ರೀತಿಯಿಂದ? ನನ್ನನ್ನು ಇವತ್ತು ಈಗ ತಾರ ಆಗಲಿ, ಸುಧಾ, ಯಾರಾದರೂ ಈಗ ಸುಧಾ ನರಸಿಂಹರಾಜ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಅನಿತಾ ರಾಣಿ ಅಂತ ಹೆಸರಿದ್ರು ನನ್ನನ್ನು ಇಂಡಸ್ಟ್ರಿ ಅನಿ ಅಂತಲೇ ಕರಿತಾ ಇದ್ದೀವಿ. ತಾರ ಅಷ್ಟೇ, ಏನೇ ಅನಿ ಹೋಗೇ ಬಾರೆ, ಆ ಥರದಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿದ್ರಾ ಮೇಡಮ್? ತಾರ ನಾನು ಒಟ್ಟಿಗೆ ಸಿನಿಮಾ ಮಾಡಿದ್ವಿ, ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ವಿ. ಆಮೇಲೆ ಜಯಂತಿಯಮ್ಮ ನಾವು ಮಾಡಿದ್ವಿ. ಆಮೇಲೆ ಭಾರತೀಯಮ್ಮ ನಾನು ಮಹಾರಾಜದಲ್ಲಿ ಸುಮಾರು ಒಂದು 22 ದಿವಸ ಕೆಲಸ ಮಾಡಿದ್ವಿ. ತುಂಬ ಜನ ಹಿರಿಯ ಕಲಾವಿದರುಗಳ ಜೊತೆ ಕೆಲಸ ಮಾಡಿದ್ವಿ. ನಾವೆಲ್ಲ ಹಿಂಗೆ ಕೂತ್ಕೊಳ್ತಿದ್ವಿ, ಆಗ ಕ್ಯಾರವನ್ ಇರ್ತಾ ಇರಲಿಲ್ಲ, ಹಿಂಗೆ ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಅವಾಗಲೇ ಆ ಸಿಂಪಲ್ ಸಿಟಿ ನೋಡ್ಕೊಂಡು ಬಂದುಬಿಟ್ಟೆ ನಾನು. ಆಮೇಲೆ ನಮ್ಮ ಹಿರಿಯರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೆಲ್ಲ ನಾವೆಲ್ಲ ಹೋಗಿ, ನನ್ನ ಹತ್ರ ಫೋಟೋ ಈಗಲೂ ಇದೆ, ನಾನು ಹೋಗಿ ಹಿಂಗೆ ಕೈ ಹಾಕಿ ಹಿಂಗೆ ಇಟ್ಕೊಂಡಿದ್ವಿ. ನಾನು ಏನೂ ಇಲ್ಲ ಆಗ, ಅಂಥ ಟೈಮಲ್ಲಿನೂ ದೊಡ್ಡವರು ಅಂತ. ಅಂಬರೀಷ್ ಸರ್ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದೆ. ವಿಷ್ಣುವರ್ಧನ್ ಸರ್ ಜೊತೆ ನನಗೆ ಅವಕಾಶಗಳು ಸಿಕ್ಕಿಲ್ಲ, ಒಂದು ಸಿಕ್ಕಿತ್ತು, ಎಲ್ಲ ಮಿಸ್ ಆಯಿತು. ಸಿಕ್ಕಿದ್ರೆ ಎಷ್ಟು ಖುಷಿ ಇರ್ತಿತ್ತು ಮ್ಯಾಮ್? ಅಯ್ಯೋ ಖಂಡಿತ ಖುಷಿ ಇದೆ, ಎಲ್ಲರೂ ಕಂಡಾಗ ಖಂಡಿತ ಖುಷಿ ಇರ್ತಿತ್ತು. ಆಮೇಲೆ ನೀವಿನ್ನ ಆಗ ತಾನೇ ಇಂಡಸ್ಟ್ರಿಗೆ ಬಂದಿದ್ರಾ? ಶಿವಣ್ಣ ಅವ್ರ ಜೊತೆಲಿ ನಾನು ಇದು ಮಾಡಿದೆ, ಏನದು ಗಂಧದ ಗುಡಿ ಪಾರ್ಟ್ 2 ಮಾಡಿದೆ. ಆಮೇಲೆ ಈಗ ಮೊನ್ನೆ ತವರಿಗೆ ಬರ್ತೀನಿ, ಒಳ್ಳೆ ಒಂದು ಸಂಬಂಧ. ಶಶಿಕುಮಾರ್ ಜೊತೆ ಮಾಡಿದೆ, ಅವ್ರ ಜೊತೆಲಿ ಅನುರಾಗ ದೇವತೆ, ಸಿತಾರ, ನಾನು, ಶಶಿಕುಮಾರ್ ತುಂಬ ಒಳ್ಳೆ ಪಾತ್ರ, ಒಂದು ನರ್ಸ್ ಪಾತ್ರ. ಆಮೇಲೆ ಸಿತಾರ ಕ್ಲೋಸ್ ಫ್ರೆಂಡು, ಆ ಥರ. ಆಮೇಲೆ ಮೇಡಮ್ ಅಮೇರಿಕ ಅದರಲ್ಲಿ ಒಂದು ತುಂಬ ಒಳ್ಳೆ ಪಾತ್ರ. ನಾನು ಸ್ಕ್ರೀನಲ್ಲಿ ನೋಡ್ಬಿಟ್ಟು ಯಾರಿದು ಅಷ್ಟು ಅಂದರೆ ಅಷ್ಟು ಚಂದದ ಒಂದು ಕ್ಯಾರೆಕ್ಟರ್. ರಮೇಶ್ ಸರ್ ಜೊತೆ. ರಮೇಶ್ ಹೌದೌದು ಮೇಡಮ್. ಸಿಗ್ತಿರ್ತಾರಾ, ಮಾತಾಡಿಸ್ತಿರ್ತಾರಾ? ಎಲ್ಲಿ ಸಿಕ್ಕಿದ್ರು ಆ ಒಂದು ಬಾಂಧವ್ಯ, ಎಲ್ಲೇ ಸಿಕ್ಕಿದ್ರು ಹಾಯ್ ಹಲೋ ಹೇಗಿದ್ದೀರಾ ಅಂತ ಹೇಳೋದಿದೆ. ಶಿವಣ್ಣ ಆದ್ರೂ ಅಷ್ಟೇ. ಆಮೇಲೆ ಅಂಬರೀಷ್ ಸರ್ ಇದ್ದಾಗಂತೂ ತುಂಬಾ ನಮ್ಮ ಕಲಾವಿದರ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು. ಮೇಡಮ್ ಅಂಬರೀಷ್ ಸರ್ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ ಅಂತ? ಅಂಬರೀಷ್ ಅವ್ರ ಜೊತೆ ಸರ್ ಜೊತೆ ನಾನು ಮೊನ್ನೆ ವಾಯುಪುತ್ರವನ್ನು ಮಾಡಿದೆ. ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಹೆಸರು ಮರ್ತೋಯಿತು, ಆಗ ನಾವೆಲ್ಲ ಚಿಕ್ಕವರು ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ವಿ. ಸುಮಲತಾ ಮೇಡಮ್ನ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಒಂದು ತಮಿಳ್ ಆ್ಯಕ್ಟ್ರು ಮಾಡಿದ್ರು. ನಂತರ ನಾವೆಲ್ಲ ಸ್ಟೂಡೆಂಟ್ಸು ನಮ್ಮನ್ನೆಲ್ಲ ತೆಗೆದು ರೇಗಿಸೋದು, ನೀರು ಹಾಕೋದು, ಅದೆಲ್ಲ ಒಂಥರ ಅವರಿದ್ದ ಜಾಗದಲ್ಲಿ ಏನೋ ಒಂಥರ ಖುಷಿ ಇರ್ತಿತ್ತು. ಆ ಥರ ಅವ್ರ ಜೊತೆ ನಾವು 4 ಸಿನಿಮಾ ಮಾಡಿದ್ವಿ. ಮೇಡಮ್ ಒಂದೆರಡು ಹೇಳ್ಬೋದಾ ಹೆಸರು? ಹೆಸರು ಒಂದೆರಡು ಮರೆತು ಹೋಗಿದೆ. ಈಗ ವಾಯುಪುತ್ರ, ಆಮೇಲೆ ಇನ್ನೊಂದು ಮುತ್ತು ಅಂತ ಒಂದು ಮಾಡಿದೆ. ಮುತ್ತು ಮಾಡಿದೆ. ಅಲ್ಲಿ ಮುತ್ತಲ್ಲಿ ಅಂಬರೀಷ್ ಸರು, ಆಮೇಲೆ ರಮೇಶ್ ಅರವಿಂದು, ಪ್ರೇಮ, ಸ್ತುತಿಯವರು, ನಾನು ಎಲ್ಲ ಇದ್ವಿ. ನಾನು ಆಮೇಲೆ ನಿಮಗೆ ಹೇಳಿ ಕಳಿಸ್ಲಾ? ಇವು ಚಿತ್ರರಂಗ ಅಂದರೆ ರಾಜ್ಕುಮಾರ್ ಸರ್ ಯಾವ ರೀತಿ ಪರಿಚಯ ಆಯಿತು ಮೇಡಮ್ ಅಂತ? ಪರಿಚಯ ಅಂದರೆ ನಮಗೆ ಮೊದಲು ನಮ್ಮ ಕಲಾವಿದರ ಸಂಘಕ್ಕೆ ಅವರೇ ಅಧ್ಯಕ್ಷರಾಗಿದ್ದರು. ಆಗ ನಮಗೆ ಸಂಘದಲ್ಲಿ ಬಿಲ್ಡಿಂಗ್ ಇರಲಿಲ್ಲ, ಬೇರೆ ಎಲ್ಲೆಲ್ಲ ಹೋಟೆಲ್ಗಳಲ್ಲೆಲ್ಲ ಮೀಟಿಂಗ್ ಮಾಡೋದು, ಎಲೆಕ್ಷನ್ ಎಲ್ಲ ಆಗ್ತಿತ್ತು. ಆಗ ನಾವೆಲ್ಲ ಒಟ್ಟಿಗೆ ತುಂಬ ಚೆನ್ನಾಗಿ ಅವ್ರ
ಅವ್ರು ತುಂಬ ಚೆನ್ನಾಗಿ ಮಾತಾಡಿಸೋರು. ನಮಗೆ ಒಂಥರ ಭಯ ಆಗೋದು. ಹಾಗಾಗಿ ಮತ್ತೆ ಯಾವುದೋ ಒಂದು ಜೀವನ ಚೈತ್ರ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ನಾನು ಅದರಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಭಾರೀ ಖುಷಿ ಆಗಿಬಿಟ್ಟು ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋದು. ಕಾರಣಾಂತರದಿಂದ ಅವಕಾಶ ತಪ್ಪೋಯಿತು. ಆಮೇಲೆ ಮತ್ತೆ ನನ್ನನ್ನು ಒಂದ್ಸಲಿ ಎಲ್ಲೋ ನಾವು ಹಿಂಗೆ ಮಾತಾಡ್ತೀವಿ, ನನ್ನನ್ನು ಹೋಗಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಅನಿತಾ ರಾಣಿ ಅಂತೇಳಿ, ಓ ನೀವೇನಾ ಅನಿತಾ ರಾಣಿ ಅಂದರು. ನನಗೆ ಅವತ್ತು ಎಷ್ಟು ಖುಷಿ ಅಂದರೆ, ಅಯ್ಯೋ ನನ್ನ ಹೆಸರು ಸರ್ಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೊತ್ತಾಗಿದೆ, ಅಂದರೆ ನಮ್ಮ ಹೆಸರು ಅವರಿಗೆ ಗೊತ್ತು ಅಂದರೆ ಒಂಥರ ಆ ಖುಷಿನೇ ಒಂಥರ ಎಷ್ಟು ಜನರ ಹತ್ರ ಹೇಳ್ಕೊಂಡಿದ್ದೀನೋ ಗೊತ್ತಿಲ್ಲ, ಆ ಥರ ಒಂದು ಸಂಬಂಧ. ಆಮೇಲೆ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇತ್ತು. ಕಾರಣಾಂತರದ ಜೀವನ ಚೈತ್ರ ತಪ್ಪೋಯ್ತು ಆ ಪಾತ್ರ. ಆದರೂ ಗಂಧದ ಗುಡಿ ಪಾರ್ಟ್ 2 ನಾನು ಆ್ಯಕ್ಟ್ ಮಾಡಿದೆ ಶಿವಣ್ಣ ಜೊತೆ. ಆದರೂ ಅವರು ಆ ಸಿನಿಮಾದಲ್ಲಿ ಹಿಂಗೆ ಸಾಂಗಲ್ಲಿ ಹಿಂಗೆ ಬಂದು ಹೋಗೋದಿತ್ತಲ್ಲ, ಹಾಗೆ ಸಮಾಧಾನ ಮಾಡ್ಕೊಂಡು ಪರವಾಗಿಲ್ಲ ಬಿಡು ಅಂದರೆ ತುಂಬ ಆತ್ಮೀಯತೆ, ಭೇದ ಭಾವಗಳಿರ್ತಿರಲಿಲ್ಲ. ಸಣ್ಣವರು ದೊಡ್ಡವರು ಅಂಥೇಳೋ ಭೇದ ಭಾವ ಇರಲಿಲ್ಲ. ಎಲ್ಲರನ್ನೂ ಒಂದೇ ಥರ ಮನೆ ಮಕ್ಕಳ ಥರ ನೋಡ್ತಿದ್ರು. ನಾವು ಚಿತ್ರರಂಗ ಅಂದರೆ ಒಂದೇ ಕುಟುಂಬ ಥರ ಇದ್ವಿ. ಅಷ್ಟು ಚೆನ್ನಾಗಿ. ಮೇಡಮ್ ನೆಕ್ಸ್ಟ್ ಧ್ರುವ ಮಾಡಿದೆ. ಆಮೇಲೆ ಇಂದ್ರ ಮಾಡಿದೆ. ತುಂಬ ಒಳ್ಳೆಯವರು. ಅವರ ಕೆಲಸ ಆಯಿತು, ಅವರಾಯಿತು, ಆ ಥರ ಇರ್ತಿದ್ರು. ನಮ್ಮ ಕಾಂಬಿನೇಷನ್ ಬಂದಾಗ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ವಿ. ನಾನಾಗ ನನಗೆ ಸ್ವಲ್ಪ ಯಾರನ್ನೂ ನಾನು ತುಂಬ ಮಾತಾಡಿಸ್ತಿರ್ಲಿಲ್ಲ. ಹಲೋ ಅಂದರೆ ಹಲೋ ಹೇಳ್ತಾ ಇದ್ದೆ. ಹಾಗಾಗಿ ತುಂಬ ಮತ್ತು ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಇದಾಯಿತು. ಆಗ ನನಗೆ ಎದುರುಗಡೆ ಸಿಕ್ಕಿ ನಾವು ಸಿನಿಮಾ ಪ್ರೀಮಿಯರ್ ಶೋ ನೋಡೋಕ್ಕೆ ಹೋಗಿದ್ದಾಗ ಎಲ್ಲ ಸಿಕ್ಕಿ ಎಲ್ಲೇ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಒಟ್ಟಿಗೆ ಆ್ಯಕ್ಟು ಮಾಡಿದ್ದೀರಾ? ಒಟ್ಟಿಗೆ ಆ್ಯಕ್ಟ್ ಮಾಡಿದ್ನಲ್ಲ, 2 ಸಿನಿಮಾ ಒಟ್ಟಿಗೆ ಚೆನ್ನಾಗಿದೆ. ಆಮೇಲೆ ಸುದೀಪ್ ಅವ್ರ ಜೊತೆಲ್ಲ 2 ಸಿನಿಮಾ, ಅಣ್ಣಯ್ಯ ಅಂತ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆಮೇಲೆ ಯುಗಾದಿಲಿ ಇದು ಮಹಾರಾಜದಲ್ಲಿ ಸುಮಾರು 20-23 ದಿವಸ ಕೆಲಸ ಮಾಡಿದೆ. ಎಲ್ಲೇ ಸಿಕ್ಕಿದ್ರು ಆ ಸೆಕೆಂಡ್ ಕೊಟ್ಟು 1-2 ನಿಮಿಷ ಹೇಗಿದ್ದೀರಾ, ಚೆನ್ನಾಗಿ ಎಲ್ಲರೂ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದ್ದಾರೆ. ಇವಾಗೆಲ್ಲ ಇಂಡಸ್ಟ್ರಿಯಲ್ಲೆಲ್ಲ ಈಗ ಸ್ವಲ್ಪ ಯಾರೋ ಹೊಸಬ್ರೆಲ್ಲ ಅಷ್ಟು ಇದಿಲ್ಲ. ಮತ್ತು ಆಗ್ಲೂ ನಾನು ತುಂಬ ಯಾರನ್ನೂ ಮೇಲೆ ಬಿದ್ದು ಮಾತಾಡಿಸೋದು, ಹೋಗಿ ಫೋಟೋ ತಗೊಳ್ಳೋದು, ಒಂಥರ ಇರಿಟೇಟ್ ಆ ಥರ ಎಲ್ಲ ಇಲ್ಲ. ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಆದರೂ ಇವಾಗ ಎಲ್ಲೇ ಸಿಕ್ಕಿದ್ರು ನಾವೆಲ್ಲ ಚೆನ್ನಾಗಿದ್ದೀವಿ. ಮೇಡಮ್ ಶಿವಣ್ಣ ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ಯಾವಾಗ ಸಿಕ್ಕಿದ್ರು ನಮ್ಮ ಚೇಂಬರ್ಗೂ ಬರ್ತಿರ್ತಾರೆ. ಮೊನ್ನೆನೂ ಬಂದರು. ಎಲ್ಲೇ ಸಿಕ್ಕಿದ್ರು ನಾವೆಲ್ಲ ಒಂದೇ ಇದಲ್ಲ, ನಮ್ಮನ್ನೆಲ್ಲ ಒಂದೇ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರಲ್ಲ. ತುಂಬ ಗೌರವ, ತುಂಬ ಪ್ರೀತಿ. ಆ ಮನೆಗೆ ತುಂಬ ಗೌರವ ಅಲ್ವಾ. ಮನೆ ಅಂತೇಳಿ ದೊಡ್ಡ ಮನೆ ಅಂದರೆ ಅದು ತುಂಬ ಬಗ್ಗೆ ಏನು ಹೇಳೋಂಗೆ ಇಲ್ಲ. ನಾವು ಮೇಡಮ್ ಒಟ್ಟಿಗೆ ಎಷ್ಟು ಸಿನಿಮಾ ಮಾಡಿದ್ರಿ ಮೇಡಮ್ ಶಿವಣ್ಣ ಸರ್ ಜೊತೆ? ಶಿವಣ್ಣ ಸರ್ ಜೊತೆಲಿ ನಾನು 2 ಸಿನಿಮಾ ಮಾಡಿದ್ದೆ. ನನಗೆ ಮತ್ತು ಅವಕಾಶಗಳು ಅದೇ ಕಮ್ಯುನಿಕೇಷನ್ ಆಗಲಿಲ್ಲ. ಮಾಡಬೇಕಂತ ತುಂಬ ಆಸೆ ಇದೆ. ಮೊನ್ನೆನೂ ಸಿಕ್ಕಿದಾಗ ಕೇಳೋಣ ಅಂತ ಇಲ್ಲಿವರೆಗೂ ಬಂತು. ಸರ್ ನಾವೆಲ್ಲ ಮನೇಲಿ ಕೂತಿದ್ದೀವಿ, ನೀವು ಸಿನಿಮಾಗಳು ಮಾಡಿದಾಗ ನಮ್ಗೆ ಹೇಳಿ ಅಂತ, ಅಂದರೆ ಕರೀರಿ, ಅವಕಾಶಗಳು ಕೊಡಿ ಅಂತ. ಬಟ್ ಯಾಕೋ ನನಗೆ ಮಾತಾಡೋಕ್ಕೆ ಬಾಯಿ ಬಂದಿಲ್ಲ, ಕೇಳೋಕ್ಕೆ. ಇಲ್ಲಿವರೆಗೂ ಬಂತು, ಹೋದೆ, ಫೋಟೋ ತೆಕ್ಕೊಂಡೆ, ಅಲ್ಲಿ ನಮ್ಮ ಚೇಂಬರ್ಲಿ. ಬಟ್ ಕೇಳೋಕ್ಕೆ ಆಗಲಿಲ್ಲ. ಒಂದೊಂದ್ಸಲಿ ಮಾತಾಡೋಕೆ ಕಷ್ಟ ಆಗುತ್ತಲ್ಲ, ಕೆಲವು ಸಮಯ ಜಾಗಗಳಲ್ಲಿ ಮಾತಾಡೋಕ್ಕೆ. ಮೇಡಮ್ ಫಸ್ಟ್ ಮೂವಿ ಮಾಡಿದಾಗ ಚಾನ್ಸ್ ಸಿಕ್ಕ ಖುಷಿ ಆಯಿತಾ ಶಿವಣ್ಣ ಜೊತೆ? ಇದು ಗಂಧದ ಗುಡಿ ಪಾರ್ಟ್. ಹೌದು, ಎಷ್ಟು ಖುಷಿ ಆಯಿತು ಮೇಡಮ್? ಖುಷಿ ಆವಾಗ ಎಲ್ಲ ಆಟದ ದೊಡ್ಡ ಕಲಾವಿದರು ಎಲ್ಲರೂ ಇದ್ದರು. ಬಟ್ ನನಗೆ ನಾನು ಪಾತ್ರನ ತುಂಬ ಇಷ್ಟಪಡ್ತಿದ್ದೆ. ನನ್ನ ಕರೆದು ಇವತ್ತೊಂದು ಶೂಟಿಂಗ್, ನಾಳೆ ಶೂಟಿಂಗ್ ಇದೆ ಅಂದರೆ ನಾವು ರಾತ್ರಿಯೆಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ನನಗೆ ಅಲ್ಲಿ ಹೋಗಿ ಫಸ್ಟ್ ಭಯ ಆಗ್ತಾಯಿತ್ತು. ಆಮೇಲೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ನೋಡಿದಾಗ ಖುಷಿ ಆಗುತ್ತೆ. ಮೇಡಮ್ ಅಂಬರೀಷ್ ಮತ್ತು ಸುಮಲತಾ ಮೇಡಮ್ ಜೊತೆಲ್ಲ ಆ್ಯಕ್ಟ್ ಮಾಡಿದ್ರಲ್ಲ, ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಅಂತ? ಅಂಬರೀಷ್ ಅವ್ರ ಜೊತೆ ನಾವು ಅಲ್ಲಿ ಇದ್ದಾಗಲೇ ಅದು ಒಂಥರ ಶೂಟಿಂಗ್ ಥರನೇ ಇಲ್ಲ, ಪಿಕ್ನಿಕ್ ಥರ ಇರೋದು ನಮಗೆಲ್ಲ. ಎಲ್ಲರನ್ನ ರೇಗಿಸ್ಕೊಂಡು ಮಾಡಿಕೊಂಡು ಒಂಥರ ನಮಗೆ ಅದು ನಾವು ಶೂಟಿಂಗ್ ಹೋಗಿದ್ವಿ. ಡೈರೆಕ್ಟ್ ಏನು ಹೇಳ್ತಾರೋ ಏನು ಮಾಡ್ತಾರೋ ಅದು ಭಯ ಎಲ್ಲ ಇರೋದು ನಮಗೆ. ಹಿರಿಯರೆಲ್ಲ ಕಂಡಾಗ ನಾವೆಲ್ಲ ಹಿಂಗೆ ಕೂತ್ಕೊಳ್ತಿರ್ಲಿಲ್ಲ. ಯಾರೋ ಡೈರೆಕ್ಟ್ ಬಂದ ತಕ್ಷಣ ಎದ್ದು ನಿಂತ್ಕೊಂಡು ಬಿಡ್ತಿದ್ವಿ. ಈಗ ಹೀರೋ ಅಂಬರೀಷ್ ಬಂದರು ಅಂದ ತಕ್ಷಣ ಎದ್ದು ನಿಂತ್ಕೊಳ್ತಿದ್ವಿ. ಆದರೆ ಎಷ್ಟೇ ಗೌರವ ಕೊಟ್ಟರು ನಮ್ಮನ್ನೆಲ್ಲ ಒಂದೇ ಕುಟುಂಬ ಥರ ಟ್ರೀಟ್ ಮಾಡಿ ಅದೊಂದು ಆ ಜಾಗದಲ್ಲಿ ಒಂದು ಪಿಕ್ನಿಕ್ ಥರ ಒಂದು ವಾತಾವರಣ ಇರ್ತಿತ್ತು. ತುಂಬ ಚೆನ್ನಾಗಿ, ತುಂಬ ಎಲ್ಲರೂ ಕೇರ್ ಮಾಡೋರು. ಯಾರಾದರೂ ನಾವು ಸುಮ್ಮನೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡ್ರೆ ಯಾಕೆ ಅಲ್ಲಿ ಕೂತಿದ್ದಾರೆ ಅಂತ ಹೇಳೋರು. ಅಷ್ಟೆಲ್ಲ ಕೇರ್ ಮಾಡುವಂಥ ಒಂದು ಸ್ವಭಾವ ಇತ್ತು.
ಆಮೇಲೆ ಸುಮಲತಾ ಮೇಡಮ್ ಅಷ್ಟೇ, ಅಷ್ಟೊಂದು ಅವ್ರ ಜೊತೆ ನನಗೆ ಕಮ್ಯುನಿಕೇಷನ್ ಇರಲಿಲ್ಲ. ಇಲ್ಲ ಸಿಕ್ಕಿದಾಗ ಅಷ್ಟೇ ಮಾತಾಡ್ತಾ ಇದ್ವಿ. ಅವ್ರು ಅಷ್ಟೊಂದು ಅವ್ರದ್ದೊಂಥರ ನೇಚರು, ಹಾಗಾಗಿ ನಾನು ಅಷ್ಟೊಂದು ಇರಲಿಲ್ಲ. ಸರ್ ಜೊತೆ ತುಂಬ ಚೆನ್ನಾಗಿದ್ವಿ, ಒಳ್ಳೆ ಸಿಕ್ಕಿದ್ರು. ಒಂಥರ ಅವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಅವ್ರನ್ನೊಂಥರ ಒಂದು ತಂದೆ ಸ್ಥಾನದಲ್ಲಿ ನಾನು ಅವ್ರನ್ನ ಟ್ರೀಟ್ ಮಾಡ್ತಿದ್ದೆ. ಅವ್ರು ಕಂಡ್ರೆ ಅಷ್ಟೇ ಪ್ರೀತಿ, ಅವ್ರು ಕಂಡ್ರೆ ಅಷ್ಟೇ ಭಯ ಇರ್ತಿತ್ತು ನನಗೆ ಸ್ಟಾರ್ಟಿಂಗ್. ಮತ್ತು ಈಗಲೂ ಮೊನ್ನೆನೂ ಸಿನಿಮಾ ನಾವು ಒಟ್ಟಿಗೆ ಕೆಲಸ ಮಾಡಿದಾಗಲೂ ಸುಮಾರು ಒಂದು 7 ದಿವಸ ವಾಯುಪುತ್ರ ಮಾಡಿದಾಗಲೂ ಎಲ್ಲ ಮಂಗಳೂರಲ್ಲಿ ಶೂಟಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು. ಚಿರು ಫಸ್ಟ್ ಸಿನಿಮಾ, ಒಳ್ಳೆಯ ಒಂದು ಅವಕಾಶಗಳು ಚೆನ್ನಾಗಿತ್ತು.